3 ಜನ ಸಿಸ್ಟರ್ಸ್. ಲಾಸ್ಟ್ ಒಳಗೆ ಮದುವೆ ಆತಿತ್ತ. ಎಷ್ಟು ಖುಷಿ ಆತಿದ್ದೆ ಅಷ್ಟೇ ಇಮೋಷನಲ್ ಆತಿದ್ದೆ. ಇಮೋಷನಲ್ ಜಾಸ್ತಿ, ಅದ್ರ ಕಣ್ಣಲ್ಲಿ ಬಂದ್ರೆ ಮೇಕಪ್ ಆಗ್ತದೆ. ಮತ್ತೆಂತ ಹೇಳುದು ನಾವು ತುಂಬಾ 3 ಜನ ಸೇರಿ ತುಂಬಾ ಗಮ್ಮತ್ ಮಾಡ್ತಿದ್ದಿತ್ತು, ಜಗಳ ಆಡ್ತಿದ್ದಿತ್ತು, ಗಮ್ಮತ್ ಎಲ್ಲ ಮಾಡ್ತಿದ್ದಿತ್ತು. ಅದೆಲ್ಲ ನೆನಪತ್ತು. ಮುಂದೇನೋ ಅವಳು ಇದೇ ರೀತಿ ನಮ್ಮ ಜೊತೆ ಇರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇನ್ನು ಅವಳು ಇರ್ತಾಳು. ಸೊ ಅವಳು ಮದುವೆ ಹೋಗಿ ಅಲ್ಲಿ ಒಳ್ಳೆ ರೀತಿಯಲ್ಲಿ ಇರ್ಲಿ ಅಷ್ಟೇ. ತುಂಬಾ ಸೀರಿಯಸ್ ಆಯ್ತಾ? ಸೀರಿಯಸ್ ಆಯ್ತಾ? ಫೋನ್ ಮಾಡಿ. ಇವತ್ತು ನನ್ನ ತಂಗಿ ಮದುವೆ ಇತ್ತು, ಊಟಕ್ಕೆಲ್ಲರೂ ಬನ್ನಿ ಅಕ್ಕ. ಅಲ್ಲ, ಮದಿ ಊಟ ಇತ್ತು, ಎಲ್ಲರೂ ಬನ್ನಿ ಅಕ್ಕ. ಇವತ್ತು ನನ್ನ ತಂಗಿ ಮದಿ ಊಟ ಇತ್ತು, ಎಲ್ಲ ಬನ್ನಿ ಅಕ್ಕ. ಇವತ್ತು ನನ್ನ ತಂಗಿ ಮದುವೆ ಊಟ ಇತ್ತು, ಎಲ್ಲರೂ ಬನ್ನಿ. ಸಮಯ ಗಾಲಿ ಮಾಡಿ ಮಾತಾಡಿ. ನೀವು ಸೀರಿಯಸ್ ಮಾತಾಡ್ತೀರಿ, ಸೀರಿಯಸ್ ಅಲ್ಲ, ಫೋನ್ ಮಾಡಿ ಮಾತಾಡಿ. ಚಿಕನ್ ಬಿರಿಯಾನಿ ಕೊಟ್ಟು ಅದಲ್ಲ ದಾರಾಜೆ. ಬೇಡ ಅವಳಿಗೆ ಇತ್ತ ಹಾಕಿದೆ ಬೆಳೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ರೆಡಿ ಆಗಿದೆ, ಮದುಮಗಳು ರೆಡಿ ಆಗಿದ್ದಾಳೆ. ಬಿಸಿಲು ಗಂಟೆ ಎಷ್ಟು ಗೊತ್ತಾ? ಈಗ 8 ಗಂಟೆ ಆಯ್ತು. ಕರೆಕ್ಟ್ 8 ಗಂಟೆಗೆ ಕರೆಕ್ಟಾಗಿ ರೆಡಿ ಆಯ್ತು. ಸೊ ಈಗ 8:15, 8:45 ಹಂಗೆ ಹೊರಡ್ಕಂತೆ. ಸೊ ನನ್ನ ಸಾರಿ ಚಂದ ಆಯ್ತಾ? ರಾಯಲ್ ಬ್ಲೂ ಕಾಣಿಸ್ತೈತಾ ನೀಟಾಗಿ? ಹಾಂ ಸರಿ. ಯಾರದ್ದು? ಶ್ರೀದೇವಿದಾ? ಸರಿ. ಸುಷ್ಮಿತಾ ಒಳಗಿದ್ದಾಳಲ್ದ? ಇಲ್ಲ. ಖುಷಿ ಇತ್ತು, ಭಾಷೆಯಲ್ಲಿ ಲೈಕ್ ಇತ್ತು, ಕುಂದಾಪುರ ಭಾಷೆಯಲ್ಲಿ ಮಾತಾಡುವ ಉದ್ದಿನ ವಡೆ, ಇಡ್ಲಿ. ತಂಗಿ ಮದುವೆ ವ್ಲಾಗ್ ಯಾವತ್ತು ಹಾಕ್ತೀರಿ ಅಂತ ಕೇಳ್ತಿದ್ರಲ್ಲ, ಫೈನಲಿ ನಾನು ಅಪ್ಲೋಡ್ ಮಾಡಿದೆ ವಿಡಿಯೋ. ಸ್ಕಿಪ್ ಮಾಡಿದೆ ಎಂಡ್ ತನಕ ಕಾಣಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಲ್ಲಿ ಆಯಿತಾ. ಆ್ಯಂಡ್ ಇಲ್ಲೇ ನಾನೀಗ ಉಟ್ಟು ಸಾರಿ ಮೈಸೂರು ಸಿಲ್ಕ್ ಸಾರಿ. ತುಂಬ ಜನ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದೀರಿ, ಅಕ್ಕ ನಿಮ್ಮ ಸಾರಿ ಚೆಂದ ಇತ್ತು, ನೀವು ಚೆಂದ ತೋರ್ತಿದ್ರಿ ಅಂತ. ಹಾಗೆ ಕೆಲವ್ರು ಸಜೆಷನ್ ಕೊಟ್ಟಿದ್ರಿ. ಎಂತ ಅಂದರೆ, ನೀನೊಂಚೂರು ನೀವು ಇನ್ನು ಗ್ರ್ಯಾಂಡ್ ಆಯ್ಕಿದ್ದಿತ್ತಕ್ಕ ಅಂತ ಹೇಳಿ. ಓಕೆ, ನಾನು ಎರಡನ್ನೂ ಅಕ್ಸೆಪ್ಟ್ ಮಾಡ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ಸ್ ಆ್ಯಂಡ್ ಸಜೆಷನ್ ಕೊಡೋದಕ್ಕೂ ಥ್ಯಾಂಕ್ ಯು. ಎಂತಕ್ಕೆ ಈ ಸಾರಿ ಚೂಸ್ ಮಾಡಿದೆ ಅಂದರೆ, ಫಸ್ಟ್ ನನ್ನ ಗೃಹ ಪ್ರವೇಶಕ್ಕೂ ನಾನು ಉಟ್ಟಿದ್ದು ಮೈಸೂರು ಸಿಲ್ಕ್ ಸಾರಿ. ಒಂದ್ಸಲಿ ಮೈಸೂರು ಸಿಲ್ಕ್ ಸಾರಿ ಉಟ್ಟಾಗ ಅದೇನೋ ಗೊತ್ತಿಲ್ಲ, ಅದು ಅಟ್ರಾಕ್ಟ್ ಆದ. ನೆಕ್ಸ್ಟ್ ಇನ್ನೊಂದಕ್ಕೂ ಮೈಸೂರು ಸಿಲ್ಕೇ ಹುಡುಕು, ಮೈಸೂರು ಸಿಲ್ಕ್ ಸಾರಿ ಅಂತ ಏನೋ ಒಂಥರ ಅದು ಕ್ರೇಜ್ ಬೇರೆ ಥರ. ಒಂದ್ಸಲಿ ಹುಟ್ಟಿದ್ನಲ್ಲ, ನೆಕ್ಸ್ಟ್ ನಾನು ಮೈಸೂರು ಸಿಲ್ಕ್ ಸಾರಿ ತಗೊಂಡ್ಕಂತಾನೆ ಡಿಸೈಡ್ ಆಯ್ದಿದೆ ಮದುವೆಗೆ. ಅದು ಮದುವೆ ಫಂಕ್ಷನಿಗೆ ಸ್ವಲ್ಪ ಸಿಂಪಲ್ ಆಯ್ತು, ನಂಗೆ ಗೊತ್ತಿತ್ತು. ಬಟ್ ನೆಕ್ಸ್ಟ್ ನಾನು ಒಂದು ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋದಿತ್ತು, ಅದಕ್ಕೆ ತುಂಬ ಗ್ರ್ಯಾಂಡಾಗಿ ಹೊರಡ್ಕಂತ ಮೊದಲೇ ಡಿಸೈಡ್ ಆಗಿದ್ದಿತ್ತು. ಸೊ ಎಲ್ಲ ಸಲ ತುಂಬ ಗ್ರ್ಯಾಂಡಾಗಿ ಹೊರಡೋದಂದರೆ ನನಗೂ ಅಷ್ಟು ಮನಸ್ಸಿರಲಿಲ್ಲ. ಸೊ ಡೀಸೆಂಟಾಗಿ ಸ್ವಲ್ಪ ಡಿಫ್ರೆಂಟಾಗಿ ವೇರ್ ಮಾಡುವ ಅಂತ ಮೈಸೂರು ಸಿಲ್ಕ್ ಚೂಸ್ ಮಾಡೋದು. ಆ್ಯಂಡ್ ಬ್ಲೌಸ್ ಡಿಸೈನ್ಸ್ ಎಲ್ಲ ಕೇಳ್ತಾಯಿದ್ರಿ, ನಾನು ಅದನ್ನು ಏನೋ ಇನ್ಸ್ಟಾಗ್ರಾಮ್ ವೈಟಿ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತೆ. ಯಾರೆಲ್ಲ ಕೇಳಿರಿ ಅವರು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ನನಗೆ ಮೆಸೇಜಸ್ ಬರ್ತಿತ್ತು. ಯೂಟ್ಯೂಬಲ್ಲೂ ಕೆಲವರು ಬ್ಲೌಸ್ ಡಿಸೈನ್ ತೋರಿಸಿ ಸಾರಿ ಎಲ್ಲಿ ತಗೊಳೋದು ಎಲ್ಲ ಕೇಳ್ತಾಯಿದ್ರಿ. ಸೊ ಅದನ್ನು ನಾನು ಇನ್ಸ್ಟಾ ವೈಟಿ ಶಾರ್ಟ್ಸ್ ಎಲ್ಲ ಹಾಕ್ತೆ, ಚೆಕ್ ಮಾಡಿ. ಸೊ ಈಗ ಇಲ್ಲಿ ಹೊರಡ್ತೈತೀಗ ಮನೆಯಲ್ಲಿ ದೇವರಿಗೆಲ್ಲ ಒಂದು ತುಳಸಿಗೆಲ್ಲ ನಮಸ್ಕಾರ ಮಾಡಿ ಹೋಗ್ಬೋದು ಹಾಲಿಗೆ. ಹಲೋ
ನಾನಿಲ್ಲಿಗ ಅವಳಿಗೆ ಕೊಡೆ ಹಿಡಿತಿದ್ನಲ್ಲ, ಈ ಕೊಡೆ ಬಗ್ಗೆ ತುಂಬ ಜನ ಡಿ ಎಮ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಕಮೆಂಟ್ಸು ಮಾಡಿದ್ರಿ ಯೂಟ್ಯೂಬಲ್ಲಿ. ಈ ಕೊಡೆ ಅವಳು ಇನ್ಸ್ಟಾಗ್ರಾಮ್ ಒಂದು ಪೇಜಲ್ಲೇ ತಗೊಳೋದು. ಸೊ ಚೆಕ್ ಮಾಡಿದ್ದಾರೆ ಅದೆಲ್ಲ, ಅದು ಇದು ಕಸ್ಟಮೈಸ್ ಮಾಡಿಸಿದ್ದ ಅವಳು. ಸೊ ಸಿಗುತ್ತೆ ನಿಮಗೆ ಡಿಫ್ರೆಂಟ್ ಆಗಿರೋ ಕೊಡೆ ಎಲ್ಲ ತುಂಬ ಚೆಂದ ಆಯ್ತು. ಅದಕ್ಕೆ ಅದನ್ನೊಂದು ಇಟ್ಕೊಂಡು ನಾನು ರೀಲ್ ಮಾಡಿ ಹಾಕಿದ್ದೆ. ಬರ ಹೇ ನೀವು ಕ್ಯಾಮರಾ ನೋಡ್ಬೇಡಿ. ರೆಡಿ 3 2 1 ಬಂದು ಮಾತಾಡ್ಸಿ. ಬನ್ನಿ ಸ್ಮೈಲ್ ನೋಡ್ತಾ ಬನ್ನಿ. ಫಸ್ಟು ಹುಡುಗಿ ಮನೆಯವ್ರು ಹುಡುಗನ ಮನೆಯವ್ರು ಬರೋಕ್ಕಿಂತ ಮುಂಚೆ ಅಲ್ಲ. ಸೊ ನಾವು ಫಸ್ಟ್ ಬಂದಿದ್ದಿತ್ತು, ಅವ್ರಿಗೆ ವೆಯ್ಟ್ ಮಾಡ್ತಿತ್ತು. ಆ ಗ್ಯಾಪಲ್ಲಿ ಎಲ್ಲರೂ ಫೋಟೋಸ್ ತಕ್ಕಂಬ ಅಂತ ಹೇಳಿ, ಆ್ಯಂಡ್ ನಮ್ಗಿಂತ ಜಾಸ್ತಿ ವೀಡಿಯೋಗ್ರಾಫರಿಗೆ ಇಂಟ್ರೆಸ್ಟ್ ಇದ್ದಿತ್ತು. ಅವ್ರು ಕರಿತಾ ಇದ್ರು, ಬನ್ನಿ ನೀವು ಅಂದ್ಕೊಂಡು. ಸೊ ಎಲ್ಲ ಕಪಲ್ಸ್ ಮತ್ತು ಸಿಂಗಲ್ ಫೋಟೋಸ್ ತಗೊಂಬರು ಎಲ್ಲರನ್ನೂ ಕರೆದು ಆದಷ್ಟು ಎಷ್ಟಾಯ್ತು ಅಷ್ಟು ಫೋಟೋಸ್ ತೆಗಿತಿದ್ರು ಪಾಪ.
योगक्षेम भवाम्यं सर्वेश्वरत्तग स्वस्ति भवन्तो ब्रह्मन्तो स्वस्ति भवन्तो स्वस्ति भवन्तो ब्रह्मन्तो ಟೀಸರ್ ಕಾಣ್ತಿತ್ತು. ಬೆಳಿಗ್ಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತಕ್ಕೊಂಡು 12:30 1 ಗಂಟೆ ಒಳಗಡೆ ಮದಿ ಟೀಸರು ರೆಡಿ ಮಾಡಿದ್ದೆ. ಗಮ್ಮತ್ತಾಯ್ತಲ್ಲ. ಗಂಡನ ಜೊತೆ ಬ್ಲಾಗ್ ಮಾಡಿ ಅಂತಿದ್ರಲ್ಲ, ನಾನು ಈ ಬ್ಲಾಗ್ ಮಾಡ್ತೀನಿ. ಇಲ್ಲೇ ಇದೆ.
ಆದಮೇಲೆ ಊಟಕ್ಕೆ ಬಂತು. ನಾವು ಊಟಕ್ಕೆ ಬಪ್ಪತ್ತಿಗೆ ಅಲ್ಲಿ ಏನೋ ಒಂದು 2:30-3 ಗಂಟೆ ಏನೋ ತುಂಬ ಲೇಟ್ ಆಯ್ತಿತ್ತು. ಲಾಸ್ಟ್ ಪಂಕ್ತಿ ನಮ್ಮದು. ಊಟಕ್ಕೆ ಬಂದವರೆಲ್ಲರಿಗೂ ಒಂದು ಸ್ಟೀಲ್ ಬಾಟಲ್ ರಿಟರ್ನ್ ಗಿಫ್ಟ್ ಆಗಿ ಕೊಟ್ಟದ್ದು. ಅದ್ರ ಮೇಲೆ ಹುಡುಗ ಹುಡುಗಿ ಹೆಸರು ಬರೆಸಿ ಮಾತ್ರ ಹಾಕ್ತಾರೆ. ತಿಂತೀಯ ನೀನು? ಹಾಂ ಮಗ, ಸರಿ ಸರಿ ಸರಿ. ಅಕ್ಕಿ ರೊಟ್ಟಿ, ಮಸಾಲ ರೊಟ್ಟಿ ಅದ. ಹೌದಾ ಹೆಣ್ಗಾಯ? ನೀನು ಗೊತ್ತಾಯ್ತಾ? ಇದು ಪಪ್ಪ ಹಾಂ ಖಾರ ಮಗು, ಖಾರ. ಅದು ಇದು ಚಿಕನ್ ಅಲ್ಲ, ಇವಳು ಮುದ್ದಿಕ್ಕಂಥದ್ದು ಚಿಕನ್. ಹಾಂ ಇದು ಬೇಕಾ? ಇದೊಂದು ಚಿಕ್ಕ ಕೊಡ್ತೀಯಾ? ಇದ್ರ ಮಸಾಲ ಹಾಕ ಸ್ಪೂನಲ್ಲ. ಇಲ್ಲ ಆಗೋದಿಲ್ಲ ಅದರಿಂದ. ಹೌದು ಕೆಂಪತ್ತ ಕಲರ್ ಹಾಕಿರಾ? ಬೀಡ ತಿಂದಾದ್ಮೇಲೆ ನಾನು ಐಸ್ ಕ್ರೀಮ್ ಇದಕ್ಕೆ ಕಂಡೆ. ಲಾಸ್ಟಲ್ಲಿ ಬೀಡ ತಿನ್ಕಿತ್ತು, ಬಟ್ ಅಲ್ಲ ಲಾಸ್ಟಲ್ಲೇ ಬೀಡ ತಿಂದಲ್ಲ ಊಟ ಎಲ್ಲ ಆದಮೇಲೆ. ನಾನು ಬೀಡ ತಿಂದಮೇಲೆ ಐಸ್ ಕ್ರೀಮ್ ತಿಂತಿದ್ದೆ. ಆ್ಯಂಡ್ ಒಳಗಿಲ್ಲಿ ಏನೋ ರಿಸೆಪ್ಷನ್ ಶಾಸ್ತ್ರ ನಾವೆಂತ ಮಾಡ್ತಿಲ್ಲ ಮನೇಲಿ, ರಿಸೆಪ್ಷನ್ ಅನ್ಕಂಡ. ಸೊ ಅದು ಶಾಸ್ತ್ರ ಎಲ್ಲ ಮದಿ ದಿನ ಊಟ ಆದಮೇಲೆ ಇದೇ ಹಾಲಲ್ಲಿ ಮಾಡ್ತಿತ್ತು. ಹೆಚ್ಚು ಕಡಿಮೆ ಆದರೂ ವಿವರಿಸಿ ಇವತ್ತಿನ ನಿಮ್ಮ ಮಗಳಿಂದ ನಮ್ಮ ಮಗಳು ನಿಮ್ಮ ಮಗಳು ಹೆಚ್ಚು ಕೊಡಿ. ಹಾಂ
ಆಯ್ತು ಅನ್ನ ಸರಿ ಸರಿ ಅನ್ನ ಮರ್ಪಿಡಿ